ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಹಳೆ ಪೋರ್ಟಲ್ ಆದಂತ ಇ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಲ್ಲಿ ಇರುವಂತ EMD ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡುವಂತದ್ದು. ಇನ್ನು ಯಾರು ಕೂಡ ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KPP ಪೋರ್ಟಲ್ ಅಂಡ್ IREPS ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ತುಂಬಾ ಜನರಿಗೆ ಗೊತ್ತಿದೆ, ಹಳೆ ಪೋರ್ಟಲ್ ಕ್ಲೋಸ್ ಆಗಿದೆ. ಕ್ಲೋಸ್ ಆಗ್ಬಿಟ್ಟು 3 years ಆಯ್ತು. ಹೊಸ ಪೋರ್ಟಲ್ ಆದಂತ KPP ಪೋರ್ಟಲ್ ಕೂಡ ಬಂದಿದೆ. ಆಲ್ರೆಡಿ ಲಾಸ್ಟ್ ಇಯರ್ ಕೂಡ ವಿಡಿಯೋ ಮಾಡಿ ಹೇಳಿದ್ದೆ, ನಿಮ್ಗೆ ಹಳೆ ಪೋರ್ಟಲ್ ಅಲ್ಲಿ EMD ಪೆಂಡಿಂಗ್ ಇದ್ರೆ ನೀವು ಅದನ್ನ ರಿಟರ್ನ್ ತಗೊಳ್ಬಹುದು. ಅದಕ್ಕೆ ಈ ತರ ಪ್ರೊಸೀಜರ್ಸ್ ಇದೆ. ಹಳೆ ಪೋರ್ಟಲ್ ಆಕ್ಟಿವೇಟ್ ಮಾಡ್ಕೊಳ್ಳಿ, ಹಳೆ ಪೋರ್ಟಲ್ ಗೆ ಹೋಗ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಅನ್ನ ವೆರಿಫೈ ಮಾಡಿ ಅಂತ ತುಂಬಾ ಜನರಿಗೆ ಹೇಳಿದ್ದೆ. ತುಂಬಾ ಜನರಿಗೆ ಆಗಿದೆ. ಇನ್ನೂ ತುಂಬಾ ಜನರು ಏನ್ ಮಾಡಿದ್ದಾರೆ, ಬ್ಯಾಂಕ್ ಡೀಟೇಲ್ಸ್ ಅನ್ನ ವೆರಿಫೈ ಮಾಡಿದ್ದಾರೆ. ಆಸ್ ಇಟ್ ಇಸ್ ಹೇಗಿತ್ತು ಹಾಗೆ ಆಗ್ಬಿಟ್ಟಿದೆ. ಇದನ್ನ ನಾವು ಕಾಂಟ್ರಾಕ್ಟ್ ಪ್ರಾಬ್ಲಮ್ ಅಂತ ಹೇಳಕ್ ಬರೋದಿಲ್ಲ. ಕೆಲವೊಂದನ್ನ ಗವರ್ಮೆಂಟ್ ಇಂದ ಪ್ರಾಬ್ಲಮ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಗೊತ್ತಿಲ್ಲ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇದ್ದು KVG ಬ್ಯಾಂಕ್ ಸ್ವಲ್ಪ ಚೇಂಜಸ್ ಆಗಿದೆ. IFSC ಕೋಡ್ ಕೂಡ ಚೇಂಜಸ್ ಆಗಿದೆ. ಇದು ಚೇಂಜ್ ಆಗಿರೋದ್ರಿಂದ ತುಂಬಾ ಜನರದ್ದು ಏನಾಗಿದೆ, ಹಳೆ KVG ಬ್ಯಾಂಕ್ IFSC ಕೋಡ್ ವೆರಿಫೈ ಆಗಿತ್ತು. ಅದಕ್ಕೆ ಈಗ ಪೇಮೆಂಟ್ ಹೋಗಿ ಸಿಗಾಕೊಂಡಿದೆ. ಅದೇನಾಗಿದೆ, ಈಗ ಡೇಟ್ ಫೆಬ್ರವರಿ ನಂತರ ಮುಗ್ದೋಗಿದೆ. ಮತ್ತದು ರೀಫಂಡ್ ಆಗೋದಿಲ್ಲ. ದುಡ್ಡೆಲ್ಲ ಫುಲ್ ಗವರ್ಮೆಂಟ್ ಗೆ ವಾಪಸ್ ಹೋಗಿದೆ. ನಮ್ ಕ್ಲೈಂಟ್ ಒಂದು ಪ್ರಾಬ್ಲಮ್ ಆಗಿದ್ದು ಅದೇ ಕೂಡ. ಅವ್ರದ್ದು KVG ಬ್ಯಾಂಕ್ ರೀಫಂಡ್ ಅಕೌಂಟ್ ಇತ್ತು. ಆ KVG ಬ್ಯಾಂಕ್ IFSC ಕೋಡ್ ಚೇಂಜಸ್ ಆಗಿದೆ. ಅದನ್ನ ಯಾರಿಗೆ ಬ್ಲೇಮ್ ಮಾಡೋದು ಇವಾಗ? ಈಗ ಅವರು ಆಲ್ಮೋಸ್ಟ್ 1,20,000 ಇತ್ತು, ಅದು ಪೂರ್ತಿ ಗವರ್ಮೆಂಟ್ ಹೋಗಿದೆ. ಅದೇನ್ ಮಾಡಕ್ ಬರುದಿಲ್ಲ. ಇವಾಗ ಈ ತರ ಪ್ರಾಬ್ಲಮ್ ತುಂಬಾ ಜನ ಸಿಗಾಕೊಂಡಿದ್ದಾರೆ. ಅದಕ್ಕೆ ನೀವ್ ಹೇಳೋದು, ಈಗ ನಾವು ಎಷ್ಟೇ ನಮ್ ಕಡೆಯಿಂದ ಸರಿಯಾಗಿದ್ರು ಕೂಡ ಯಾವ್ದಾದ್ರು ರೂಲ್ಸ್ ಬಂದ್ಬಿಟ್ಟು ಅದನ್ನ ಪೂರ್ತಿ ಹಳ್ಳ ಹಿಡಿದು ಹೋಗುತ್ತೆ. ಈ ಪಾಪ ಅವ್ರದ್ದು ಏನು ತಪ್ಪಿಲ್ಲ. ಅವ್ರದ್ದು ನೋಡಿದ್ರೆ ಹಳೆ ಬ್ಯಾಂಕ್ ಇಟ್ಕೊಂಡಿದ್ರು, ಅದಕ್ಕೆ ರೀಫಂಡ್ ಆಗ್ಬೇಕಿತ್ತು. ಅದು ಚೇಂಜಸ್ ಆಗಿದೆ. ಅವರು ಕೂಡ ಮೊದಲು ವಿಚಾರ ಮಾಡಬಹುದಾಗಿತ್ತು. ಅವರೆಲ್ಲ ಟೈಮ್ ಮುಗಿದ್ಮೇಲೆ ವಿಚಾರ ಮಾಡಿದ್ದಾರೆ. ಅದು ಇವಾಗ ಏನ್ ಮಾಡೋಕು ಬರುವುದಿಲ್ಲ. ಅದು IFSC ಕೋಡ್ ಹಳೆದ್ಗೆ ಹೋಗಿರೋದ್ರಿಂದ ಇವ್ರಿಗೂ ಬಂದಿಲ್ಲ, ವಾಪಸ್ ಗವರ್ಮೆಂಟ್ ಗೆ ರೀಫಂಡ್ ಆಗಿದೆ. ಇನ್ ಮುಂದೆ ಯಾರಾದ್ರೂ ಕೋರ್ಟಿಗೆ ಹೋಗಿ ಮತ್ತೆ ಎಸ್ಕಲೇಟ್ ಮಾಡಿದ್ರೆ ಮತ್ತೆ ಏನಾದ್ರು ಆಪ್ಷನ್ ಕೊಟ್ರೆ ಟ್ರೈ ಮಾಡಬಹುದು. ಅದು ಕೂಡ ಆಪ್ಷನ್ಸ್ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಮೊದಲು ಕೂಡ ಮಾಡಿದ್ರು ನಮ್ಮ ಸ್ಟೇಟ್ ಗವರ್ಮೆಂಟ್ ಅವರು. ಅದನ್ನ ಪೂರ್ತಿ ಕ್ಲೋಸ್ ಮಾಡಿ ದುಡ್ಡನ್ನು ವಾಪಸ್ ತಗೊಂಡಿದ್ರು. ಆಮೇಲೆ ಯಾರೋ RTI ಹಾಕ್ಬಿಟ್ಟು ಕೋರ್ಟಿಗೆ ಹೋಗ್ಬಿಟ್ಟು ಆಮೇಲೆ ಇಂತಿಷ್ಟು ಟೈಮ್ ಅಂತ ಕೊಟ್ಟಿದ್ರು ಅವರಿಗೆ ಆಕ್ಟಿವೇಟ್ ಮಾಡ್ಕೊಡಿ ಅಂತ. ಅದಷ್ಟು ಟೈಮ್ ಅವ್ರು ಇಟ್ಟಿದ್ರು. ಆ ಟೈಮ್ ಮುಗಿದ್ಮೇಲೆ ಅವ್ರು ಮತ್ತೆ ಇರೋದೆಲ್ಲ ವಾಪಸ್ ತಗೊಂಡ್ಬಿಟ್ಟು, ಯಾವ್ದಾದ್ರು EMD ಅಮೌಂಟ್ ಬ್ಯಾಲೆನ್ಸ್ ಅಥವಾ ಹಳೆ ಪೋರ್ಟಲ್ ಇದ್ರೆ ಅದು ಮತ್ತೆ ಸಿಗೋದಿಲ್ಲ. ಅದನ್ನ ಸಿಗ್ಬೇಕು ಅಂದ್ರೆ ಇನ್ ಮುಂದೆ ಏನಾದ್ರು ಗವರ್ಮೆಂಟ್ ಆರ್ಡರ್ ತರುತ್ತಾ ಅಂತ ಅಲ್ಲಿ ತನಕ ನೀವು ವೇಟ್ ಮಾಡ್ಬೇಕು. ಮತ್ತೇನಾದ್ರು ಆರ್ಡರ್ ಬಂದ್ರೆ ನಾನು ಮತ್ತೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರಿಗೆ ಅಮೌಂಟ್ ಬ್ಯಾಲೆನ್ಸ್ ಇತ್ತು ಅವ್ರು ಬಂದಿದೆ, ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಯಾರ್ಯಾರಿಗೂ ಅಮೌಂಟ್ ಬಂದಿಲ್ಲ, ಪೆಂಡಿಂಗ್ ಇದೆ, ಅವರು ಕೂಡ ಕಮೆಂಟ್ ಮಾಡಿ. ಯಾಕಂದ್ರೆ ಇನ್ ಕೇಸ್ ಏನಾದ್ರು ಆ ಆಪ್ಷನ್ಸ್ ಕೊಟ್ರೆ ತಿಳಿಸೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.